ದಿನಗಳಿಂದ ಕಾಯುತ್ತಿದ್ದ ಹಕ್ಕಿಯು ತಲೆ ಬರುತ್ತಾ ಇದೆ. ಆ ಹಕ್ಕಿಯ ರೆಕ್ಕೆ ಪುಕ್ಕಗಳನ್ನು ಕಿತ್ತು ನನ್ನ ಕಾಮ ಜ್ವಾಲೆ ಎಂಬ ಹಸುವಿಗೆ ಈ ದಿನ ಲಘುಪಾರವಾಗಿ ಮಾಡಿಕೊಳ್ಳಬೇಕು. ಅದಕ್ಕೆ ಇದೇ ಸರಿಯಾದ ಸಮಯ, ಸರಿಯಾದ ಗಳಿಗೆ ಸುಸಂದರ್ಭ. ಅಣ್ಣ ಇದೇ ಕಣ, ಕೈ ಅಡ್ಡಾಗ್ತಾ ಇದೆಯಾ? ಏನ್ ಸಮಾಚಾರ ಅಣ್ಣ? ನನ್ನಷ್ಟು ಒಳ್ಳೆಯವನಲ್ಲ ನಮ್ಮಪ್ಪ. ನಿನಗೆ ಅಷ್ಟೊಂದು ಡೌಟ ಅಣ್ಣ ಅಂತೀಯ? ಚಲೋವಿ ಮೈಕ್ ಮುಕ್ಕ ಬಿಡತ್ತ ಓಲೇತಗೆ ಹೋಗು, ಸಿಗಾಕ ಬಿಡು ಅದ್ರೊಳಗೆ ಬಾಯ. ಏನಾ? ಓ ಹೇಳು ಬಂಗಾರ ಮರಿ. ನೀನು ನಾನು ಆಸೆ ಪಟ್ಟ ಹಣ್ಣನ್ನ ತಿಂದನೆ ಬಿಡನಲ್ಲ ಈ ನೋಡ್ ನನ್ ಚಿನ್ನು ಮರಿ. ಹೇಳ್ತಾ ಇದ್ ನೋಡ್ತಾ ಇದೀನಿ, ಹೇಳು ಬಂಗಾರ ಮರಿ. ನೀನು ನನ್ನ ಮನವನ್ನ ತಣ್ಣು ಮಾಡಿದ್ರೆ ನಿನಗೆ ಬೇಕಾದಷ್ಟು ನಿನ್ನ ದೇವಲಾಪುರದಿರೋ ಖಾಲಿ ಸೈಟ್ಗೆ ಡೂಪ್ಲೆಕ್ಸ್ ಮನೆ. ಖಾಲಿ ಸೈಟ್ಗೆ ಡೂಪ್ಲೆಕ್ಸ್ ಮನೆ. ಮಣ್ಣು ನೋಡ್ಸಿದ್ಯಾ? ಮಣ್ಣು ನೋಡ್ಸಕ್ಕೆ 40 ಜನ ಓಡಾಡ್ತಾವ್ರೆ. ಏ ಚೆಲುವಿ, ನಿನ್ ಕೈಲಿ ಮಣ್ಣು ನೋಡ್ಸಕ್ ಆಗ್ತಿಲ್ಲ ಅಂತ ನನ್ ಪಿ ಎ ಹೇಳ್ದ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಿನಗೆ ಓಡಾಡೋ ಕಾರ್ ಇಲ್ಲ ಅಂತಂದ್ರೆ ರೋಲ್ಸ್ ರಾಯಲ್ ಕಾರ್ನ ಬುಕ್ ಮಾಡ್ತೀನಿ. ಬೈಕಲ್ಲೇ ಓಡಾಡು. ಏಯ್ ಚಿಮ್ಮರಿ ಪಾಚಿನ ಎಲ್ಲಿಗೆ ಬಾ. ಎಲ್ಲಿಗೆ? ನನ್ನ ಮನಸ್ಸನ್ನ ಸಂತೃಪ್ತಿಗೊಳಿಸು ಬಾ. ಇದು ಯಾಕಣ್ಣ ಪಾಪ ನಿದ್ಗಣ್ಣಲ್ಲಿ ಎದ್ದು ಬಂದಿದ್ಯಾ ಅಂತ ಕಾಣ್ತದೆ. ಏನೇನೋ ಮಾತಾಡ್ತಾ ಇದೆಯಾ ನೀನ್. ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತೈತೆ. 1-2 ದಿನ ಮ್ಯಾಕ್ ಎದ್ದೇಳ್ದಂಗೆ ನಿದ್ದೆ ಮಾಡು, ಸರಿ ಹೋಯ್ತದೆ. ನೋಡು ನೀನ್ ಹೇಳ್ತಾ ಇರೋ ತರ ಆ ತರ ಸಾಲಿಗೆ ಸೇರಿರೋ ಹೆಣ್ಣಲ್ಲ ನಾನು. ಹಂಗಿದ್ದಿದ್ರೆ ಇವತ್ತಿಗೆ ಬೇಕಾದಂಗೆ ಇರ್ತಿದ್ದೆ. ಸುಮ್ನೆ ಹೋಗು, ದಾರಿ ಬಿಡು, ನಾ ಹೋಯ್ತೀನಿ ಅಂತ. ಆತಾಗ ಹೋಗು, ನಂಗೆ ಮೈ ಮೇಲೆ ಬರ್ಬೇಡ ನಂಗೆ. ಹೇ ಚಿನ್ನುಮರಿ, ಹೇಳವ. ಆ ತರದ ಹುಡುಗಿ ಅಲ್ವಾ ನೀನು? ಈ ಜಯಸೂರ್ಯ ಕಣ್ಣು ಹಾಕಿದ್ರೆ ಆ ಅಣ್ಣ ತಿಂದ ಬಿಡೋನಲ್ಲ ಈ ಜಯಸೂರ್ಯ. ಎರಡು ಕಿವಿ ನೆಟ್ಟು ಕೇಳಿಸಲ್ಲ, ಇವಾಗ ಕಿವಿ ಹತ್ರನೇ ಬಂದರ್ಥ ನೀವ. ಈ ಜಯಸೂರ್ಯ ಕೆಪಾಸಿಟಿ ಏನಂತ ನೀನು ತೋರಿಸ್ತೀನಿ ಕಣೆ. ಬೇಡ ಲೇ, ಅಲ್ಲ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನೆಟ್ಗೆ ಪ್ರಿಂಟ್ ಹೊಡ್ಕೊಂಡು ಕೂತ್ಕೊಳ್ಳ ಮಗನೇ ಅಂತಂದ್ರೆ ಬೀದಿಲೆಲ್ಲ ಚಂಗ್ಲ ಎತ್ಕೊಂಡು ಅಲ್ಲಿ ಪ್ರಿಂಟ್ ಮಾಡ್ತೀನಿ ಇಲ್ಲಿ ಪ್ರಿಂಟ್ ಮಾಡ್ತೀನಿ ಅಂತ ಓಡಾಡ್ತಾ ಇದೆಯಲ್ಲ. ಹಿಂಗೆ ಆಡ್ತಾ ಇದ್ರೆ ನಿನ್ ಪ್ರಿಂಟಿಂಗ್ ಮಿಷಿನ್ ಕಿತ್ತು ಮಾಡೋಗ್ಬಿಡ್ತೀನಿ ನಾನು ಅಷ್ಟೇಯ. ನಾನು ನೋಡ್ತಾನೆ ಇದ್ದೀನಿ. ಪ್ರಿಂಟ್ ಹಾಕೋಕೆ ಬಂದಿತ್ತು ಕಣೆ. ಅತ್ತ ಮಾತಾಡೋ, ಬಾಯಿ ವಾಸನೆ ಹೊಡಿತದೆ. ಹೋಗ್ಲಿ ಪಾಪ ಅಂತ ಬಿಟ್ರೆ ಎಷ್ಟೇ ಮಾತಾಡ್ತೀಯ? ಈ ಜಯಸೂರ್ಯ ಏನಂತ ನೀನ್ ತೋರ್ಸ ಕಳಿಸ್ತೀನಿ ಕಣ.
ಸೂರ್ಯ, ನನಗೆ ನಾಚಿ ಆಗಲ್ವಾ? ಕಾಲಿಡ್ಕೊಂಡು ಯಾಕೆ ಎಳಿತಿದ್ದ ಅಂತ ಗೊತ್ತಲ್ಲ, ಏನು ಕೇಳೋಣ. ಈ ಹಾಡು ಹಗಲಲ್ಲಿ ಒಂದು ಹೆಣ್ಣು ಮಗುನ ಅತ್ಯಾಚಾರ ಮಾಡ್ತಾ ಇದೆಯಲ್ಲ, ನಿನಗೆ ಮಾನ ಮರ್ಯಾದೆ ಚಳಕುಲ ಏನೂ ಇಲ್ವಾ? ನಾಲ್ಗೆನ ಬಿಗಿಡಿದು ಮಾತಾಡಲೇ ಬಿಕಾರಿ. ನಿನ್ನ ಪಾಡಿಗೆ ನೀನು ಹೋಗ್ತಾ ಇರೋ, ಇಲ್ಲ ಅಂತಂದ್ರೆ ಹಾಕ್ಬಿಡ್ತೀನಿ. ನೀನೇನೋ ಭೂಮಿಲೂ ತಾಕೋದು, ನಾನು ನಿನ್ನ ಗುಂಡಿ ಬಾಡು ಹಾಕ್ಬಿಡ್ತೀನಿ. ಹೋಗೋ ಬೇವರ್ಸಿ ನನ್ನ ಮಗನೇ. ಎಲ್ಲ ಬಿಕಾರಿ ನನ್ನ ಮಗನೇ, ಸತ್ತ ಕೋಳಿ ಮರಿ. ನನ್ನನ್ನೇ ಬಿಕಾರಿ ಅಂತೀಯ? ಎರಡು ತಾನ್ ತಡಕ್ರಿದ್ದಂಗೆ ಬಿಡ್ಸಕ್ಕಾಯ್ತಲ್ವೇ? ತಡಿ ಮುದವಿ, ಎಷ್ಟು ಅಂತ ಹೇಳಿಬೇಕು ನಿನ್ನ ಅಣ್ಣ. ನೀನ್ ಯಾಕೆ ಅವನ ಜೊತೆಲಿ ಹೋಗಿದ್ಯಾ ಅಂತ ನಾಳೆ ದಿನ ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀ ಜೈಲಿಗೆ ಹೋಗ್ಬೇಕಾಯ್ತದೆ. ಬಿಡು, ಅವ್ನ್ ಪಾಳ ಅವನೇನೋ ಪಟ್ಕತಾನೆ, ಕುಟ್ಟಿ ಕುಟ್ಟಿ ಅವನೇ ಒಂದಿನ ಹೊಂಟೋಯ್ತಾನೆ. ಚೆಲ್ವಿ, ಇಂಥವ್ರನ್ನ ಬದುಕೋದಿಕ್ಕೆ ಬಿಡಬಾರ್ದು. ಕ್ಷಣಿಕ ಕಾಮ ಸುಖಕ್ಕಾಗಿ ಎಷ್ಟೋ ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ. ಇಂಥವ್ರನ್ನ ಬಾಳಕ್ ಬಿಟ್ಟಿದೆಯಲ್ಲ ಈ ಕೊಲೆಗಟ್ಟ ಸಮಾಜ. ಹೆಣ್ಣನ್ನ ಭೂಮ್ತಾಯಿ, ಐಶ್ವರ್ಯ ಲಕ್ಷ್ಮಿ, ಆದಿಲಕ್ಷ್ಮಿ, ಭಾರತ ಮಾತೆ, ಕನ್ನಡ ಮಾತೆ ಅಂತ ಅನೇಕ ಹೆಸರುಗಳಿಂದ ಪೂಜಿಸ್ತಾರೆ. ಅಂತ ಪೂಜೆ ಭಾವನೆಯನ್ನ ಪಡೆದಂತ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತ ಇಂಥವ್ರನ್ನ ಕಂಡಲ್ಲಿ ಕಚ್ಚಿ ಬಿಸಾಡ್ಬಿಡ್ಬೇಕು. ಏ ಶಕರ್, ಈ ದಿನ ಗೆದ್ದೆ ಅಂತ ಕೂಗಾಡ್ತಾ ಇದೀಯಾ? ಕೂಗಾಡು. ಒಂದಲ್ಲ ಒಂದು ದಿನ ನಿನ್ನ ನನ್ನ ತೋಟದ ಮನೆಯಲ್ಲಿ ಹೂತಾಕಿಲ್ಲ ಅಂತಂದ್ರೆ ನಾನು ಜೈ ಸೂರ್ಯನೇ ಹೇಳ್ಕೊಳ. ನಿನ್ನಂತ ಬೋಳ ನಾಯಿನ ನಾನು ಬೇಕಾದಷ್ಟು ನೋಡಿದ್ದೀನಿ. ಪಾಠ ಹೇಳ್ತಾನೆ ಮಗ, ಪಾಠ ಹೇಳ್ತಾನೆ. ಹೋಗು, ಪ್ಯಾಂಟ್ ಮ್ಯಾಕ್ ಎತ್ಕೋ ಹೋಗು, ಕೆಳಗಡೆ ಬಂದ್ಬಿಟ್ಟದೆ. ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದೆ ಅಣ್ಣ. ಒಂದ್ ವೇಳೆ ನೀನ್ ಏನಾದ್ರೂ ಬರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಬದುಕ್ತಾ ಇರ್ಲಿಲ್ಲ. ಈ ನಿನ್ನ ಉಪಕಾರನ ಅದು ಹೇಗೆ ತೀರ್ಗಿಸ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಚೆಲ್ವಿ, ಇದರಲ್ಲಿ ನನ್ನ ಉಪಕಾರ ಏನ್ ಬಂತು? ನಾನು ಸಮಾಜ ಸುಧಾರಕನಾಗಿ ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೀನಿ. ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡುವಂತ ಈ ನಮ್ಮ ದೇಶದಲ್ಲಿ ಇಂತಹ ಕೆಲವು ದುಷ್ಟರಿಂದ ಈ ಸಮಾಜ ಹಾಳಾಗ್ತಾ ಇದೆ. ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳಕವಾಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂದಿರಾ ಗಾಂಧಿ ಇಂತಹ ತಾಯಂದ್ರು ಹುಟ್ಟಿರೋ ಈ ನಾಡಲ್ಲಿ ಇವತ್ತಿಗೂ ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ. ದಬ್ಬಾಳಿಕೆ ಕಿರುಕುಳ ನಡೀತಲೇ ಇದೆ. ಇದು ಯಾವತ್ತು ಕೊನೆಯಾಗುತ್ತೋ ನಾನು ಮಾತ್ರ ಕಾಣೆ. ಏನೇ ಆಗಲಿ, ನಾನು ಮಾತ್ರ ಇಂಥ ಕೆಟ್ಟವ್ರ ಬಗ್ಗೆ ಹೋರಾಟ ಮಾಡ್ತಾನೆ ಇರ್ತೀನಿ. ಅಣ್ಣ, ಹೆಣ್ಣಿನ ಬಗ್ಗೆ ಅದೆಷ್ಟು ಗೌರವ ಇಟ್ಕೊಂಡಿದ್ದೆ ಅಣ್ಣ. ನಿಜವಾಗ್ಲೂ ನೀನಂತ ಒಳ್ಳೆ ಅಣ್ಣನನ್ನ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ. ಆದ್ರೆ ಏನ್ ಮಾಡೋದು, ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗೆ ಕಷ್ಟಗಳು ಹುಡುಕಿ ಬರೋದು. ಅಣ್ಣ, ಸುಮವ್ವ ನೀನನ್ನ ಮದುವೆ ಆಗಿದ್ದಿದ್ರೆ ಅದೆಷ್ಟು ಚೆನ್ನಾಗಿರ್ತಿದ್ಲೋ ಏನೋ. ಚೆಲ್ವಿ, ಅದು ಮುಗಿದು ಹೋದ ಅಧ್ಯಾಯ. ಪಾಲಿಗೆ ಬಂದದ್ದನ್ನ ಅನುಭವಿಸಲೇಬೇಕು. ಹಣೆ ಬರಹವನ್ನ ಬರದ ಆ ಬ್ರಹ್ಮನಿಂದಲೇ ಬದಲಾಯಿಸೋಕ್ಕಾಗೋದಿಲ್ಲ. ಏನೆಲ್ಲ ನಡೆಯಬೇಕೋ ಅದು ನಡಿಲೇಬೇಕು. ಒಟ್ನಲ್ಲಿ ಈ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಸಮಾಜ ನಮ್ಗೇನ್ ಮಾಡ್ತು ಅನ್ನೋದಕ್ಕಿಂತ ನಾವು ಈ ಸಮಾಜಕ್ಕೆ ಏನ್ ಮಾಡಿದೀವಿ ಅನ್ನೋದೇ ಮುಖ್ಯ. ನಿಜ ಅಣ್ಣ. ಚೆಲ್ವಿ, ಹೇಳ್ತಾ ಹೋದ್ರೆ ಇದು ಮುಗಿಯದ ಕತೆ. ಬಾ ಹೋಗೋಣ.